ಆನಂದ್ ಕುಂದರ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಅವರು ಸುರ ಸುಂದರ ಅಂತ ಯಕ್ಷಗಾನದಲ್ಲಿ ಹೇಳೋದಿದ್ರೆ ನಮ್ಮ ಭಾಗವತರು ಮೈರು ಹೇಳ್ತಾರೆ, ಅವರ ಮುಖದಲ್ಲಿ ಯಾವತ್ತೂ ನೀವು ಸಿಟ್ಟು ನೋಡಿದ್ರ? ಸಿಟ್ಟು ನೋಡಿದ್ರೆ ಯಾವತ್ತೂ ನೆಗೆ ಆಗ್ತಿರ್ತಾರೆ. ಅವರಿಗೆ 75 ವರ್ಷ ಅಂತ ಯಾರು ಹೇಳಿಕ್ ಸಾಧ್ಯ ಇಲ್ಲ. ಅವ್ರು 25 ವರ್ಷ ಹುಡುಗರ ಕಡೆಗಿರ್ತಾರೆ. ನಿಜವಾಗಿ ಅವ್ರದ್ದು ಹೇಳುವುದಲ್ಲ, ಅದು ದೇವರು ಕೊಟ್ಟ ವರ. ಮನುಷ್ಯ ಬದುಕಾದ್ರೆ 120 ವರ್ಷ, ಅದಕ್ಕೆ 60 ವರ್ಷ ಆದ್ಮೇಲೆ ಸೃಷ್ಟಿ ಪೂರ್ತಿ ಮಾಡ್ತಾರೆ. ಇಷ್ಟು ದಿವಸ ಹೆಂಡತಿ ಮಕ್ಕಳಿಗೆ ಮಾಡಿದ್ ಸಾಕು, ಇನ್ನಾರು ದೇಶಕ್ಕೆ ಮಾಡುವಂತ ಒಂದು. ಎರಡನೇ ರಾಜರ ಕಾಲದಲ್ಲಿ ವಾರ ಇದು ಪಟ್ಟಾಭಿಷೇಕ ಮಾಡಿ ಮಕ್ಕಳಿಗೆ ಇವರು ವಾದ ಪ್ರಸ್ತುತ ಹೋಗ್ತಿದ್ರು. ಇವತ್ತು 86 ಯಾರು ಬಿಟ್ಕೊಡುವುದಿಲ್ಲ, ವಾದ ಪ್ರಸ್ತುತ ಹೋಗುವುದಿಲ್ಲ. ಆ ಕಾಲ ಇರ್ತದೆ. ಅದಕ್ಕೆ ಹೇಳಿದ್ರು 60 ವರ್ಷದವರೆಗೆ. ಆದ್ರೆ ಅವರು 20 ವರ್ಷದಿಂದಲೇ ದಾನ ಶುರು ಮಾಡ್ಕೊಂಡಿದ್ದಾರೆ. 60 ವರ್ಷಕ್ಕಲ್ಲ. ನಾನು ಮೊದಲೇ ಹೇಳ್ತೇನೆ, ನಾವೆಲ್ಲ 50 ಹೆಂಡತಿ ಮಕ್ಕಳಿಗೆಲ್ಲ ಬಾಡಿ ಇಟ್ಟ ಮೇಲೆ ದಾನ ಶುರು ಮಾಡ್ತಿದ್ರು. ಅವ್ರು ಹಾಗೆಲ್ಲ ಮೊದಲಿಂದ ಮಾಡ್ತಾ ಇದ್ದಾರೆ. ಅಮೃತೇಶ್ವರಿ ಮೇಳ ಮೊದಲಿಂದ ಇದ್ದ ಮೇಳ, ತುಂಬಾ ವರ್ಷದಿಂದ ಇದ್ದ ಮೇಳ. ನಾರಾಯಣಪುರವರು ಎಂತೆಂತ ಕಲಾವಿದರು ಅದರಲ್ಲಿ ಇದ್ದಿದ್ದು, ಮಧ್ಯದಲ್ಲಿ ನಿಂತೋಯ್ತು. ಆದ್ರೆ ಅದನ್ನ ಯಾಕಂದ್ರೆ ಬುಡ ಬಂದಿದ್ರೆ ಅದು ಯಾವತ್ತೋ ಚಿಗುರುತ್ತಂತೆ. ಹಾಗಾಗಿ ಆ ಚಿಗುರಿದ ನೀರು ಹಾಕಿ ಗೊಬ್ಬರ ಹಾಕಿದವರು ಅದು ಇವತ್ತು ಚಿಗುರಿ ದೊಡ್ಡ ಹೆಬ್ಬಾರ ಆಗಿದೆ. ಇವತ್ತು ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಅದರಲ್ಲಿ. ಆ ಕಲಾವಿದರು ನೋಡ್ತಾರೆ ಯಕ್ಷಗಾನ ಹೇಗೆ, ಯಕ್ಷಗಾನಕ್ಕೆ ಸರಿಯಾಗಿ ಇದ್ದವರ ಏನು ಅಂತ ಅವರು ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ಇದು ಮಾಡ್ತಾರೆ. ನಮ್ಮ ಮೈರು ಸಿಕ್ಕಿದ್ರು ಅವರು, ನಮ್ಮ ಭಾವನವರು. ಒಂದು ಆಕ್ಸಿಡೆಂಟ್ ಆಯ್ತು ಅವರಿಗೆ ಯಕ್ಷಗಾನದಲ್ಲಿ. ಇನ್ನು ಯಕ್ಷಗಾನದಲ್ಲಿ ಅವರು ಹಾಡೇ ಹೇಳೋದಿಲ್ಲ ಅಂದ್ರು ತುಂಬಾ ಜನ. ಆಯ್ತು, ಮೈರ ಕತೆ ಮುಗೀತರು. ಮೈರ ಕತೆ ಮುಗಿಲಿಲ್ಲ ಅಂತೇಳಿ ನಮ್ಮ ಕುಂದರ್ ಅವರನ್ನು ಕರೆಸಿ ಇವತ್ತು ಒಳ್ಳೆ ಭಾಗವತನ್ನು ಮಾಡಿದ್ದಾರೆ. 25 ವರ್ಷ ಕೇಳ್ಕೋದ್ರಿಂದ ಭಾಗವತ ಮಾಡುತ್ತಾರೆ. ಒಳ್ಳೊಳ್ಳೆ ಕಲಾ ಕೋಟ ಸುರೇಶ್ ಅವರು, ಬೇರೆ ಬೇರೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಯಕ್ಷಗಾನದಲ್ಲಿ. ನಿಜವಾಗಿ ಮನುಷ್ಯನಿಗೇನೋ ಒಂದು ಹುಚ್ಚಿರ್ತಾರೆ. ಹುಚ್ಚಿಲ್ಲ ಅಂದ್ರೆ ಅವನೇ ಹುಚ್ಚ, ಹುಚ್ಚಿಲ್ಲ ಅಂದ್ರೆ ಅವನು ಹುಚ್ಚಾಗಿರ್ತಾರೆ. ಆದ್ರೆ ಒಳ್ಳೆ ಹುಚ್ಚಿರ್ಬೇಕಾದ್ರೆ, ಯಾಕಂದ್ರೆ ಈ ಯಕ್ಷಗಾನದ ಹುಚ್ಚಿತ್ತಲ್ಲ, ಇದರಲ್ಲೂ ನಮ್ಮ ಮಹಾಭಾರತ, ರಾಮಾಯಣ ಎಲ್ಲ ಸಿಕ್ಕತ್ತೆ. ಒಂದು ಸ್ಪೀಡ್ ಆಡಿಯೋ, ಒಂದು ಡ್ರಿಂಕ್ಸ್ ಮಾಡಿಯೋ, ಒಂದು ಬ್ಯಾಡ್ಜಿಸ್ ಮಾಡಿದ್ರೆ ಆ ಹುಚ್ಚ ನಮ್ಗೆ ಏನ್ ಸಿಕ್ಕತ್ತ? ಕುಡಿದು ಹಿಡಿದೋದ್ರ ಮೇಲೆ ತಪ್ಪು ಎಲ್ಲ ಮಾಮೂಲ. ಸಿಗರೇಟ್ ಕುಡಿತಾ ಇದ್ರು ನೋಡಿ, ಸಿಗರೇಟ್ ಕುಡಿಯೋರು ಕಾಫಿ ಟೀ ಹೆಚ್ಚು ಕುಡಿತಾರೆ. ಸಿಗರೇಟ್ ಕುಡಿದ್ಕೊಳ್ಳೋ ಬಾಯಿ ಕೈ ಆಗ್ತಾವ. ಅದಾದ್ಮೇಲೆ ಚಾ ಕುಡಿತಾರೆ, ಇದು ಸಿಹಿ ತಪ್ಪು ಅದನ್ನು ಕುಡಿತಾರೆ. ಇದು ರಿಪೀಟ್ ಆಗ್ತಾ ಇರುತ್ತೆ. ಅದಾದೋದು ಇದು ಸ್ವೀಟ್ ಆಡುವಲ್ಲಿ ಯಾವತ್ತೂ ಬಯಲು ಸರಿಯಾಗಿರುವುದಿಲ್ಲ. ಅದು ಎಳಿತಾ ಇರುತ್ತೆ, ಕೆಲವೆಲ್ಲ ಹುಚ್ಚಿರುತ್ತೆ. ನಮಗಿರುವುದು ಏನಂದ್ರೆ ಈ ಯಕ್ಷಗಾನದ ಹುಚ್ಚು ಒಂದೇ. ಯಾರು ಒಳ್ಳೆ ಆಟ ಮಾಡ್ತಾರೆ, ಏನು ಮಾಡ್ತಾರೆ, ಕರೀಲಿ ಹೋಗಿ ಕೂತ್ಕೊಂಡು. ಈಗ ಏನಾಯ್ತು ಅಂತ ಹೇಳಿದ್ರೆ, ಪ್ರಚಾರ ಆಗಿ ವಾರಕ್ಕೊಂದ್ಸರ್ತಿ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗೋದಾಗಿ ರಾತ್ರಿ 10 ಗಂಟೆಗೆ ಹೋಗಿ ಬೆಳಿಗ್ಗೆ ಮತ್ತೆ 6 ಗಂಟೆಗಳಲ್ಲಿ ಹೊರಟು ಬಂದು ತಪ್ಪದು. ಅದನ್ನು ಹೇಳ್ತಾ ಹೇಳಿದ್ರೆ ಸುಖ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ. ಆದ್ರೆ ನಿಜವಾಗಿ ಯಕ್ಷಗಾನ ನಮ್ದು ಒಳ್ಳೆ ಒಂದು ಪೌರಾಣಿಕ ಪ್ರಸಂಗ ಹಾಡಿದ್ರೆ ಅದಕ್ಕಿಂತ ದೊಡ್ಡದು ಇನ್ಯಾವುದು ನಾವು ಅಷ್ಟು ಖುಷಿ ಪಡ್ತೇವೆ. ಪೌರಾಣಿಕ ಪ್ರಸಂಗದಲ್ಲಿ ಎಲ್ಲ ನಮ್ಗೆ ಸಿಕ್ಕತ್ತೆ ಪ್ರತಿಯೊಂದು. ನೋಡಿ, ಮಂದರ್ತಿ ಮಾಡಿದಲ್ಲಿ ಇವಾಗ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಮಳೆಗಾಲದಲ್ಲಿ ಧನಂಜಯ ಒಳ್ಳೆ ಆಲೋಚನೆ ಮಾಡಿದ್ರಿ. 2 ಮಾಡಿದ್ರೆ ಒಂದು 150-300 ಆಟ ಆಗಿ ಹೋಗೋದು. ಅದಕ್ಕೆ ಅವರು ಬೇಗ ಸಲ್ಲುತ್ತೆ. ಇಲ್ದಿದ್ರೆ ಮೊಮ್ಮಕ್ಕಳ ಸಲ್ಲುವ ಕಾಲ ಬರುತ್ತೆ. 30 ವರ್ಷ 40 ವರ್ಷ ಅಂತ ಹೇಳ್ಕೊಂಡವರು ಅವರು ಇರುವುದಿಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ಮಾಡುವ ಕಾಲ ಆಗಿದೆ. ಇದೊಂದು ಒಳ್ಳೆ ಒಂದು ಅಭಿಪ್ರಾಯ ಮಾಡಿದ್ರಿ ನೀವು, ಅದು ಒಳ್ಳೆಯದಾಗಿದೆ. ಹಾಗೆ ಆನಂದ್ ಕುಂದರ್ ಅವ್ರ ಬಗ್ಗೆ ಹೇಳಿ ಇವತ್ತು ಸನ್ಮಾನಕ್ಕೆ ಒಪ್ಪಿದ್ದೆ ತಡದು. ನನಗೆ ಕಿರಾಡಿ ಪ್ರಕಾಶ್ ಬಂದ್ರೆ ನಿಮ್ಮ ಮಾಡ್ತಿಲ್ಲ, ನಾನು ಆನಂದ್ ಕುಂದರ್ಗೆ ಹೇಳಿದ್ರೆ ನಾನು ಅವ್ರನ್ನ ಒಪ್ಪಿಸ್ತೇನೆ ಅಂತ ಹೇಳಿ. ಯಾಕಂದ್ರೆ ಬರುವ ವರ್ಷ ನಾನು ಒಪ್ಪಿದ್ದೆ, ನಮ್ಮದೊಂದು ಟ್ರಸ್ಟ್ ಕಾರ್ಯಕ್ರಮಕ್ಕೆ ಅವರಿಗೆ ಸನ್ಮಾನ ಇತ್ತು. ಹಾಗಾಗಿ ಯಾಕಂದ್ರೆ ಒಂದು ಅಂತವ್ರಿಗೆ ಕೊಡ್ಬೇಕು. ಯಾಕಂದ್ರೆ ನಿಜವಾಗಿ ಯಕ್ಷಗಾನಕ್ಕೆ ಹೋರಾಟ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಡೆಗೆ ಎಲ್ಲ ಒಂದೊಂದು ಯಕ್ಷಗಾನ ಒಂದಲ್ಲ, ಶಿಕ್ಷಣ ಆಗಿರ್ಬೋದು, ಧಾರ್ಮಿಕಕ್ಕಾಗಿರ್ಬೋದು, ಪ್ರತಿಯೊಂದಕ್ಕಾಗಿರ್ಬೋದು. ಈಗ ಹೇಳ್ತಾ ಹೋಗಿದ್ರೆ ಒಂದ್ ದಿವಸ ಸಾಕಾಗುದಿಲ್ಲ. ನಿಜವಾಗಿ ಮಧ್ಯಾಹ್ನ 10 ನಿಮಿಷ ಹಾಳು ಮಾಡಿದ್ರೆ, ಈಗ 15 ನಿಮಿಷ ಹಾಳು ಮಾಡಿದ್ರೆ ಎಲ್ಲರೂ ಬೈತಾರೆ ಕಡೆಗೆ. ಆದ್ರೆ ಇದು ಒಳ್ಳೆ ಒಂದು ಪ್ರಕಾಶ್ ಅವರು ಮಾಡ್ತಿರೋದು ಒಳ್ಳೆ ಕಾರ್ಯಕ್ರಮ. ಇಂಥವ್ರವರಿಗೆ ಒಂದು ಕರೆದು ಸನ್ಮಾನ ಮಾಡಿದ್ರೆ ಭಾರಿ ಒಳ್ಳೆಯದು. ಮತ್ತೆ ನಿಮ್ಮ ಮಂದರ್ತಿ 2 ಪಿಲ್ಲರಿಗೆ ಹೇಳಿದ್ರಲ್ಲ, ಅದು ಸ್ವಾಗತ ಗೋಪುರ. ಒಂದು ವಿಠಲ್ ಶೆಟ್ಟಿ, ಒಂದು ಧನಂಜಯ ಶೆಟ್ಟಿ, 2 ಸ್ವಾಗತ ಗೋಪುರ. ಹಾಗಾಗಿ ಇಂಥವ್ರು ಇರುವಾಗ ನಿಜವಾಗಿ ನಾವು ಯಾವತ್ತೇ ಆಗಿ ನಾವು ಹುಟ್ಟಿದ ಮೇಲೆ
ನಮ್ಮಿಂದ ಆ ಊರಿಗೆ ಹೆಸರು ಬರಬೇಕು, ನಮ್ಮಿಂದ ಆ ಊರಿಗೆ ಹೆಸರು ಬರಬೇಕು, ಆ ಹೆಸರು ಉಳಿಬೇಕು. ಇಂದೋರಾಗಿ ಈಗ ಕಿರಾಡಿ ಅಂದ್ರೆ ತುಂಬಾ ಜನ ಗೊತ್ತಿಲ್ಲ, ಕಿರಾಡಿ ಪ್ರಕಾಶದ ಕೂಡ ಗೊತ್ತಾಗಿಲ್ಲ. ಹಾಗಾಗಿ ಮಾನಕಟ್ಟೆಯಿಂದ ಬಂದದ್ದು ಹೆಚ್ಚಿನವರಿಗೆಲ್ಲ ಗೊತ್ತಿದೆ. ಕೆಲವು ಊರಿಗೆ ಅವ್ರು ಇಟ್ಕೊಂಡಿದ್ದಾರೆ ಹೆಸರು. ನಾನು ಅದಕ್ಕೆ ಮಾಡಗಟ್ಟೆ ಕೃಷ್ಣಮೂರ್ತಿ ಅಂತ ಇಟ್ಕೊಂಡೆ. ಯಾಕೆ ಮಾನಗಟ್ಟೆ ನಂತರ ಕೃಷ್ಣಮೂರ್ತಿಗೆ ಏನಿಲ್ಲ, ಎಷ್ಟೋ ಜನ ಮಾನಗಟ್ಟೆ ಹುಟ್ಟಿ ಎಲ್ಲ ಇದು ಮಾಡಿದ್ದಾರೆ. ಅದಕ್ಕೆ ಹೇಳಿದ್ರು ನಾನು ಹೇಳ್ತಿರೋದು. ಹಾಗಾಗಿ ಈ ಒಂದು ಯಕ್ಷಗಾನ ಒಳ್ಳೆ ರೀತಿಯಿಂದ ಪ್ರಕಾಶ್ ಅವ್ರು ಮಾಡ್ತಾ ಇದ್ದಾರೆ. ಹೆಚ್ಚು ಹೇಳಿದ್ರು ಸಾಲ. ಅದಕ್ಕೆ ನಮ್ಗೆ ಹುಚ್ಚಲ್ಲ, ಸ್ವಲ್ಪ ಕೆಲವೆಲ್ಲ ಇದರಲ್ಲಿ ಅವರು ಬಿಡಿಸ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಇದು ಹುಚ್ಚಿದೆ, ಅದು ಒಳ್ಳೇದಂತ ನಾನು ಅನ್ಕೊಳ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳು ಬೈತಾರೆ. ಈಗ ಅವರಿಗೆ ಆದಾಗ ನಮ್ಮ ಮಕ್ಕಳು ಹೇಳಿದ್ರು, ನೀವು ರಿಟೈರ್ಮೆಂಟ್ ತಗೊಂಡು 3 ತಿಂಗಳು ಊರಾಗಿದ್ದಾಗ ಆಟ ಪೂರೈಸಿ ನೀವು ಬನ್ನಿ ಅಂತ ಹೇಳ್ತಿದ್ರು ಮಕ್ಕಳು ಕೂಡ. ಈಗ ನಮಗೆ ಸಾಕು ಮಾಡಿ ಸಾಕಾಗುತ್ತೆ. ಹಾಗಾಗಿ ಅನಂತ್ ಕುಂದರ್ ಈ ಒಂದು ಕಾರ್ಯಕ್ರಮ ಒಪ್ಪಿ ಅವರಿಗೆ ಸನ್ಮಾನ ಮಾಡೋದು ನಿಜವಾಗಿ ಅದು ಮಂದರ್ತಿ ಅಮ್ಮನವರೇ ಅವರಿಗೆ ಬುದ್ಧಿ ಕೊಟ್ಟರು. ಯಾಕಂತ ಹೇಳಿದ್ರೆ ಅಲ್ಲೂ ಅಮ್ಮನವರು ಇಲ್ಲೂ ಅಮ್ಮನವರು ನೋಡಿ, ಅವ್ರಿಗೆ ಯಾವತ್ತು ಕಟ್ಟಿತ್ತು ಅಂತ ಹೊಸರು ಹೋಗಿ ನಮ್ಮ ಸಿಟ್ಟು ಬರ್ತಾರೆ ಎಲ್ಲ. ಯಾಕಂತ ಹೇಳಿದ್ರೆ ನಮ್ಮ ವ್ಯಾಪಾರ ಅಂತ ಸಿಟ್ಟು ಬರ್ತದೆ ಹೇಳೋದಲ್ಲ. ಅವ್ರು ಯಾವತ್ತು ಕಟ್ಟರು, ಅವರು ಯಾವತ್ತು ಅವ್ರ ಮುಖದಲ್ಲಿ ಸಿಟ್ಟು ನೋಡಿಲ್ಲ ನಾನು. ಹಾಗಾಗಿ ಯಕ್ಷಗಾನಿಗೆ ತುಂಬಾ ಸಹಕಾರ ಕೊಡ್ತಾರೆ. ಅಮೃತೇಶ್ವರಿ ಮಾಡೋದು ತುಂಬಾ ಮೇಲ್ ತರ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ಒಂದು ನಾವು ಸನ್ಮಾನ ಮಾಡ್ತಿರುವುದು ಪ್ರಕಾಶ್ ಅವರ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಈ ಒಂದು ಕರೆದ ನನಗೆ ಮಾತಾಡಲಿಕ್ಕೆ ಹೇಳಿದ್ದೀನಿ, ಹೇಳೋದು ತುಂಬಾ ಇದೆ, ಸಮಯ ಇಲ್ಲ, ಇನ್ನು ಮತ್ತೆ ಆಟ ನೋಡ್ಬೇಕು. ಹಾಗಾಗಿ ಶರ್ಮಾ ಅವ್ರ ಬಗ್ಗೆ ನಿಮ್ಗೆಲ್ಲ ಬಂದಿದ್ದಲ್ಲ, ಈಗ ಹೇಳಿದ್ರೆಲ್ಲ ಕರೆಕ್ಟ್. ಶರ್ಮಾ ಅಲ್ಲಿದ್ರು ಅಂತ ಹೇಳಿದ್ರೆ ಬೇರೆ ಏನು ಬೇಡ, ಎಲ್ಲ ಅವರ ಒಳ್ಳೆ ರೀತಿಯಿಂದ ಸಂಸ್ಕೃತ ಎಲ್ಲ ಕನ್ನಡದ ಮುತ್ತುಗಳನ್ನು ಜೋಡಿಸಿಟ್ಟೆ ಮಾತಾಡ್ತಾರೆ ಎಲ್ಲ. ಅದರಲ್ಲಿ ಸಂಸ್ಕೃತದ ಉಚ್ಚಾರ ಕೂಡ ಇದೆ ಅವರಿಗೆ. ಹಾಗಾಗಿ ಅವರಿಗೆ ನಾವು ಸನ್ಮಾನ ಮಾಡೋಣ. ಆಚಾರ ಬರೆಯಿರಿ, ವಿಚಾರ ಬರೆಯಿರಿ, ತನ್ನ ಮಸ್ತಕಲಿಂಗ ಕಾಡಿದೆಯ, ಜಾತಿಭೇದವಿಲ್ಲ, ಸೂತಕವಿಲ್ಲ, ಅಜಾತಂಗ ಕುಲವಿಲ್ಲ, ನುಡಿದಂತೆ ನಡೆಯದಿದ್ದರೆ ಪೂರ್ಣದ ಸಂಘೀಯ ವೆಂಶ ಕಾಡಿದೆಯ. ಒಳ್ಳೆಯ ಸಂಪ್ರದಾಯವನ್ನು ವಿವೇಕವನ್ನು ನೀಡಿದಾಗ ಜಾತಿಭೇದ ಎನ್ನುವ ವೈದ್ಯಕೀಯವನ್ನು ಪಾಲಿಸುವುದಿಲ್ಲ. ಜನರ ವರ್ಣವಿಲ್ಲದ ದೇವರಿಗೆ ಕುಲವಿಲ್ಲ, ಮಾತನಾಡಿದರೆ ನಡೆಯಿದರೆ ದೇವರು ಮೆಚ್ಚಲಾರ ಎನ್ನುವ ವಚನಸೂಚಿಯಂತೆ ಕೈ ಕೆಸರಾದರೆ ಬಾಯಿನೋವಿನೆಂದು, ಕೃಷಿಕರಾಗಿ ಕೃಷಿಗೆ ತೊಡಗಿ, ಶಿಕ್ಷಣದಿಂದಲೇ ಸಂಸ್ಕಾರ ಎಂದು ಶೈಕ್ಷಣಿಕ ಕ್ಷೇತ್ರವನ್ನು ಬೆಳೆಸಿದ ಆರೋಗ್ಯವಿಲ್ಲವಾದ ಶ್ರೀಮಂತಿಕೆಯಿಂದ ಆರೋಗ್ಯದ ಉಳ್ಳವರ ಬಾಯಿಗೆ ಶಿಕ್ಷಕರಾಗಿ ಉದ್ಯೋಗ ಬದುಕಿನ ಭದ್ರತೆಯನ್ನು ಭಾವಿಸಿ ಆರೋಗ್ಯ ಮನೋಭದ ಭದ್ರ ಬುನಾದಿಯನ್ನು ನಂಬಿ ಸಾಂಸ್ಕೃತಿಕ